ಹಾಯ್ ಆಲ್ ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು 10 ಗಂಟೆಗೆ ಮಸ್ಕ್ ಮೆಲನ್ದು ಜ್ಯೂಸ್ ಕುಡ್ಕೊಳ್ತಾ ಇದ್ದೀನಿ. ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಬೇರೆ ನೀರು ಮತ್ತು ಮಸ್ಕ್ ಮೆಲನ್ ಮಾತ್ರ. ಸೊ ಅದನ್ನು ಒಂದು 10 ಗಂಟೆಗೆ ನಾನು ತಗೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನನಗಿವತ್ತು ಎಕ್ಸಾಮ್ ಇದೆ. ಸೊ ನಾನು ತುಂಬ ಕಾನ್ಷಿಯಸ್ ಆಗಿದ್ದೀನಿ. ಆ ವಿಡಿಯೋ ತುಂಬ ಕಾನ್ಸಂಟ್ರೇಟಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಓದ್ಕೊಳ್ತಾ ಇನ್ನೇನು ಮಾಡ್ಬೋದು ಅಂತಲೂ ಪ್ಲ್ಯಾನ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಮಧ್ಯಾಹ್ನ ನನಗೆ ಎಕ್ಸಾಮ್ ಇದೆ. ಅರೌಂಡ್ 10 o'clockಗೆ ಬೇಗ ಆಗಲಿ ಅಂತೇಳಿ ನೀಟಾಗಿ ಒಂದು ಜ್ಯೂಸ್ ಕುಡ್ಕೊಳ್ತಾ ಇದ್ದೀನಿ. ನನಗೆ ಎಕ್ಸಾಮ್ ಇರೋ ಕಾರಣ ತುಂಬ ಹಸಿವು ಕೂಡ ಆಗ್ತಾಯಿಲ್ಲ, ಸಾರಿ. ಅದಾದ ನಂತರ ಒಂದು 12:30 ಅರೌಂಡ್ಗೆ ನಾನು ಊಟನ ಮಾಡ್ತಾಯಿದ್ದೀನಿ. 3 ಎಗ್ಗನ್ನ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಒಂದು ಆ್ಯಪಲ್, ಒಂದು ಗ್ರೀನ್ ಟೀ, ಇದಿಷ್ಟು ನನ್ನ ಲಂಚ್ ಆಗಿತ್ತು. ಅದಕ್ಕೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ನಾನೇನು ತಿಂದಿಲ್ಲ. 3 ಕಂಪ್ಲೀಟ್ ಹೋಲ್ ಎಗ್ ಬಾಯ್ಲ್ಡ್ದು, ಒಂದು ಫುಲ್ ಆ್ಯಪಲ್, ಒಂದು ಗ್ಲಾಸ್ ಗ್ರೀನ್ ಟೀ, ಇದು ನನ್ನ ಲಂಚ್ ಆಗಿತ್ತು. ಸೊ ಇದನ್ನು ನೀಟಾಗಿ ತಿಂದೆ. ಬಟ್ ನೀವು ನಂಬ್ತಿರೋ ಬಿಡ್ತಿರೋ, ಈವ್ನಿಂಗ್ ಅಟ್ಟ ನನಗೊಂಚೂರು ಹಸಿವು ಕೂಡ ಆಗಿಲ್ಲ. ಸೊ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 6 o'clock ಆಗಿದ್ದಿರ್ಬೋದು. ಬಟ್ ಅಲ್ಲಿ ತನಕ ನನಗೊಂಚೂರು ಹಸಿವಾಗಿಲ್ಲ, ಅಷ್ಟು ಫೀಲಿಂಗ್ ಆಗಿತ್ತು. ಮತ್ತು ಹಸಿವಾಗಿಲ್ಲ, ಕ್ರೇವಿಂಗ್ ಆಗಿಲ್ಲ, ಏನೂ ಇಲ್ಲ. ನಾನು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದು ಬಂದೆ. ಸೊ ಅಷ್ಟು ನಮಗೆ ಫೀಲಿಂಗ್ ಆಗಿರುತ್ತೆ. ಸೊ ನಾವು ಈ ಥರ ಎಲ್ಲಿಯಾದರೂ ಒಂದು ಕಡೆ ಊಟಕ್ಕೆ ಹೋಗ್ತೀವಿ ಅಂದಾಗ ಮಾರ್ನಿಂಗ್ ಟೈಮ್ ಎಗ್ ತಿನ್ನೋದು, ಇದೆಲ್ಲ ನಮಗೆ ಒಂದು ಒಳ್ಳೆ ರೀತಿಯ ವೆಯ್ಟ್ ಲಾಸ್ನ ಕೂಡ ನೋಡ್ಬೋದು ನಾವು ಈ ಥರ ಮಾಡೋದ್ರಿಂದ. ಸೊ ನಾನು ಮನೆಗೆ ಬರೋಷ್ಟೊತ್ತಿಗೆ 5:45, 6 ಗಂಟೆ ಅರೌಂಡ್ ಆಗಿಬಿಟ್ಟಿತ್ತು. ನಾನು ಯೂನಿಫಾರ್ಮ್ ಆರ್ಡರೂ ಮಾಡಿಲ್ಲ, ಒಗಿಬೇಕಿತ್ತು ಅಂತ. ಸೊ ಅದಕ್ಕೇ ಪಟ್ ಅಂತ ಮನೆಯವರಿಗೆ ಸೋಯಾ ಮತ್ತು ಕಾಳು ಹಾಕಿ ಒಂದು ನೀಟಾಗಿ ಒಂದು ಗ್ರೇವಿ ಮಾಡಿದೆ. ನನಗೆ ನೈಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನಗೆ ಕುಕುಂಬರ್ ಸಲಾಡ್ ನಾನು ಮಧ್ಯೆ ಮಾಡ್ಕೊಳ್ತಾ ಇರ್ತೀನಿ. ಅದನ್ನು ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ನೀಟಾಗಿ ಕುಕುಂಬರ್ ತಗೊಳ್ಳಿ, ಸಿಪ್ಪೆಗಳನ್ನೆಲ್ಲ ತಗೊಂಬಿಡಿ. ಕೆಲವೊಮ್ಮೆ ನಾವು ಹೊರಗಡೆಯಿಂದ ನೋಡುವಾಗ ಎಳಸಾಗೆ ಕಾಣುತ್ತೆ, ಒಳಗಡೆ ಒಂಥರ ಟೊಳ್ಳು ಥರ ಆಗಿಬಿಡುತ್ತೆ. ನನಗೂ ಇದು ನೋಡುವಾಗ ಚೆನ್ನಾಗಿತ್ತು, ಬಟ್ ಮತ್ತೆ ಅದು ಒಂಥರ ಅನ್ನಿಸ್ಬಿಡ್ತು. ಅದಕ್ಕೆ ಅರ್ಧನ ನಾನು ಕಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿದ್ದರೆ ಒಂದೇ ಒಂದು ಕುಕುಂಬರ್ ಸಾಕು. ಇದು ಅಷ್ಟು ಚೆನ್ನಾಗಿದ್ದಿಲ್ಲ. ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಒಂದು ಅರ್ಧ ಅಂತೇಳಿದ್ರು 2 ಆಗುತ್ತೆ. ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಹಂಗೆ ಕಟ್ ಮಾಡಿ. ನಾನು ಸ್ವಲ್ಪ ಬೇಗ ಆಗಲಿ ಅಂತೇಳಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಸ್ಲೈಸ್ ಕೂಡ ಮಾಡ್ಬೋದು, ಚಿಕ್ಕ ಕ್ಯೂಬ್ಸ್ ಕೂಡ ಮಾಡ್ಬೋದು. ಅದು ನಿಮ್ಮ ಇಷ್ಟಕ್ಕನುಸಾರ ಆಗಿರುತ್ತೆ. ಇದರ ಜೊತೆಗೆ ನಾನು ಕುಕುಂಬರ್ ಮಾತ್ರ ಅಲ್ಲ, ಬೇಕು ಅಂತಂದರೆ ನೀವು ಕ್ಯಾರೆಟ್ನ ಕೂಡ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು. ಬಟ್ ನಾನು ಅಡುಗೆ ಎಲ್ಲ ಮಾಡಿಟ್ಟು ಈವ್ನಿಂಗ್ ಒಂದು ಶಾಪಿಂಗ್ ಹೋಗಬೇಕಿತ್ತು, ನನ್ನ ಮಗಳ ಬರ್ಡೇ ಇರೋ ಕಾರಣ. ಸೊ ನಾನು ಎಮರ್ಜೆನ್ಸಿ ಇದ್ದ ಕಾರಣ ಈ ರೀತಿ ಸಲಾಡ್ನ ಸಿಂಪಲಾಗಿ ಮಾಡಿಕೊಂಡೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗೊಂದು ಮಿಕ್ಸ್ ಕೊಡಿ. ಒಂದು ಸ್ವಲ್ಪ ಸಾಲ್ಟ್ ಕೂಡ ಬೇಕು ಇದಕ್ಕೆ. ಅದೇ ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಬಿಡಿ. ಇದಾದ ನಂತರ ಅದಕ್ಕೊಂದು ಒಗ್ಗರಣೆ ಕೊಡೋಣ, ಸೀಸನಿಂಗ್ ಮಾಡೋಣ. ಅದು ಹೆಂಗೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಟಿಕೆ ಇಂಗು ಕೂಡ ಹಾಕ್ಕೊಳ್ಬೇಕು. ನಾವು ಚೆನ್ನಾಗಿರುತ್ತೆ, ಡೈಜೆಷನ್ ಈಸಿ ಆಗುತ್ತೆ. ಸ್ವಲ್ಪ ಕರಿಬೇವು ಮತ್ತು ಒಣಗಿದ ಮೆಣಸು, ಇದಿಷ್ಟನ್ನು ಹಾಕಿ ಚೆನ್ನಾಗೊಂದು ರೋಸ್ಟ್ ಮಾಡಿ ಗ್ಯಾಸ್ ಆಫ್ ಮಾಡಿ, ಆ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು. ಅದಾದ ನಂತರ ಆ ಒಂದು ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಬೇಕು. ಇದ್ರ ಜೊತೆ ನೀವು ಶೇಂಗಾ ಬೀಜ ಕೂಡ ಹಾಕ್ಕೊಳ್ಬೋದು, ಇನ್ನೂ ಸಖತ್ತಾಗಿರುತ್ತೆ. ನನಗೆ ತಗೊಳ್ಳೋಕ್ಕೆ ಟೈಮ್ ಆಗಿಲ್ಲ ಅದು. ಸೊ ಈಸಿಯಾಗಿ ಮಾಡ್ಕೊಂಬಿಟ್ಟೆ. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ, ಇಲ್ಲ ನಾವೆಲ್ಲಾದರೂ ಒಂದು ಮದುವೆ ಫಂಕ್ಷನ್ಗಳು ಹೋಗ್ತೀವಿ, ನೈಟ್ ಊಟ ಇದೆ ಅಂದರೆ ಈ ಥರ ಮಧ್ಯಾಹ್ನ ಲೈಟಾಗಿ ತಿನ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಾನು ತಿನ್ನೋದು ನೋಡಿ ನನ್ನ ಮಗ ಕೂಡ ಬೇಕು ಅಂತ ಹೇಳ್ತಿದ್ದ. ಅವನು ಕೂಡ ಖುಷಿಯಿಂದ ತಿಂದ. ನಿಜವಾಗ್ಲೂ ಸಖತ್ತಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ನಾನು ಮಧ್ಯೆ ಈ ರೀತಿ ಖಂಡಿತ ಮಾಡ್ತೀನಿ. ಯಾಕೆಂತೇಳಿದರೆ ನನಗೆ ಈ ಥರ ಸಲಾಡ್ಸ್ಗಳು ತುಂಬ ಇಷ್ಟ. ನಾನು ಕಾಳುಗಳಾಗಿರ್ಬೋದು, ಈ ಥರ ಏನಾದರೂ ನನಗೆ ಸಿಂಪಲಾಗಿ ಮಾಡ್ಕೊಳ್ಳುವಾಗ ನಾನು ಮಾಡ್ತೀನಿ. ನಾನು ಯಾಕೆ ಆ ಗ್ರೇವಿ ಮಾಡೋದನ್ನ ತೋರಿಸ್ದೆ ಅಂತೇಳಿದ್ರೆ, ನಾನು ಬೇರೆ ಡಯಟಲ್ಲಿ ಇದ್ದೀನಿ ಅಂತೇಳಿ ಎಲ್ಲರಿಗೂ ಇದು ಮಾಡಲ್ಲ. ಸೊ ಅಲ್ಲೂ ನಾನು ಮಾಡಿ ಇಲ್ಲಿ ಬ್ಯಾಲೆನ್ಸ್, ನನ್ನ ಡಯಟ್ ಕಡೆ ಕಾನ್ಸಂಟ್ರೇಟ್ ಕೊಡ್ತೀನಿ. ಥ್ಯಾಂಕ್ ಯು ಆಲ್.